ಇವತ್ತು ನನ್ನೊಂದು ಶಾಪಿಂಗ್ ವಿಡಿಯೋ. ನಾನಿಲ್ಲಿ ದೋಸೆ ಎಲ್ಲ ಮಾಡಲಿಕ್ಕೆ ಹಿಟ್ಟನ್ನು ಹೀಗೆ ಪ್ಯಾಕೆಟಾಗಿ ತಗೊಳ್ಳೋದು. ನಾನೆಲ್ಲನೂ ಹೀಗೆ ಪ್ಯಾಕೆಟಾಗಿ ತಗೊಳ್ಳೋದು, ನಂತರ ಮಾಡೋದು. ಈ ನಿಲರಾ ಬ್ರ್ಯಾಂಡಿನ ದೋಸೆ ಹಿಟ್ಟು ಉಂಟಲ್ಲ, ಇದು ತುಂಬ ಒಳ್ಳೆಯದು. ನಾನು ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಆಗಿ ನಿಲ್ಲಬೇಕಂದ್ರೆ ಫುಡ್ ನಾವೇ ಮಾಡೋದು ತುಂಬ ಒಳ್ಳೆಯದು. ಮತ್ತು ಹೆಲ್ತ್ ವೈಸ್ ಆದರೂ ನಾವು ಯಾವಾಗಲೂ ಫುಡ್ ಹೊರಗಿನಿಂದ ತಗೊಳ್ಳೋದಕ್ಕಿಂತ ತುಂಬ ಒಳ್ಳೆಯದು. ಕೆಲವರು ಮಿಸ್ ಮಾಡ್ತಾರೆ, ಅದು ಕೂಡ ತುಂಬ ಒಳ್ಳೆಯದಂತ ನಾನು ಹೇಳೋದಿಲ್ಲ. ಮತ್ತೊಂದು ವಿಷಯ, ಇಲ್ಲಿ 24x ಫುಡ್ ನಾವೇ ಮಾಡೋದು ಪಾಸಿಬಲ್ ಅಲ್ಲ ಅಂತ ಗೊತ್ತುಂಟು. ಆದರೂ ನಾವು ಮ್ಯಾಕ್ಸಿಮಮ್ ನಾವೇ ಮಾಡೋದು ತುಂಬ ಒಳ್ಳೆಯದು. ಈಗ ಎಲ್ರಿಗೂ ಗೊತ್ತುಂಟು ಅಂತ ಅನ್ಸ್ಕೋತೀನಿ. ಇದಕ್ಕಿಲ್ಲಿ 30 ದಿರಮ್ಸ್. ನಮ್ಮ ಇಂಡಿಯನ್ ಮನಿ ನೋಡಿದರೆ 750 ರೂಪಾಯಿ. ನನ್ನ ಮನೆಯಲ್ಲಿ ಕೆಲವೊಂದು ಕಡೆಯಿಂದ ತಾಯಿ ಕಿತ್ತು ಬಿಸಾಕ್ತಾ ಇದ್ರು, ಅಷ್ಟು ಉಂಟು ನನ್ನ ಮನೆಯಲ್ಲಿ, ನನ್ನ ಊರಿನಲ್ಲಿ. ಇದಕ್ಕೆ 30 ದಿರಮ್ಸ್. ಈ ಮನಿ ಪ್ಲಾಂಟು ಕೂಡ ನನ್ನ ಮನೇಲಿ ಎಷ್ಟು ಬೇಕಾದರೂ ಇತ್ತು. ಇದಕ್ಕೆ 80 ದಿರಮ್ಸ್ ಹಾಗೆ ಏನಿತ್ತು. ನಂತರ ಇನ್ನು ನನ್ನ ಫೇವ್ರೇಟ್ ಆದ ಸ್ವಲ್ಪ ಅನ್ಹೆಲ್ತಿ ಆದ ಐಟಮ್ಸ್ ತಗೊಳ್ಳು ಅಂತ ಇಲ್ಲಿಗೆ ಬಂದದ್ದು. ಈ ನ್ಯೂಟ್ರಲ್ ಉಂಟಲ್ವಾ, ಇಲ್ಲಿ 24x ಫುಡ್ ಮಾಡೋದು ಪಾಸಿಬಲ್ ಅಲ್ಲ ಅಂತ ಹೇಳಿದ್ದೀನಲ್ವಾ, ಆವಾಗ ಈ ನ್ಯೂಟ್ರಲ್ಲ ಬ್ರೆಡ್ಡನ್ನೆಲ್ಲ ನಾನು ತಗೊಳ್ಳೋದು ಹೆಚ್ಚಾಗಿ. ಮತ್ತು ರೂಮ್ಗೆ ಹೋಗುವಾಗ ಒಂದು ಕಪ್ ಕಾಫಿ ಕೂಡ ಕುಡ್ಕೊಂಡು ನಂತರ ರೂಮಿಗೆ ಹೋದದ್ದು. ಮತ್ತು ಈ ಶಾಪಿಂಗ್ ಮಾಡಿದ ಐಟಮ್ಸನ್ನೆಲ್ಲ ಅವರೇ ಡೆಲಿವರಿ ಮಾಡಿ ಕೊಡ್ತಾರೆ. ಈ ಶಾಪಿಂಗ್ ಮಾಡಿದ ಸೂಪರ್ ಮಾರ್ಕೆಟು ಮತ್ತು ನನ್ನ ರೂಮ್ ಹತ್ತಿರಾನೇ. ಈ ಸೂಪರ್ ಮಾರ್ಕೆಟಿನ ಹಿಂದ್ಗಡೆನೇ ನಾನು ಸ್ಟೇ ಮಾಡ್ತಿರೋ ನನ್ನ ರೂಮ್ ಇರೋದು. ಮತ್ತು ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾಗೋದಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ ಮಾಡಿ, ಏನಾದರೂ ಕೇಳಲಿಕ್ಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾವು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಂಡು ಚಾಯ್ ಕುಡಿಯೋದು. ನನ್ನ ಮೊದಲಿನ ವೀಡಿಯೋ ನೋಡಿದವರಿಗೆ ಗೊತ್ತಾಗ್ಬೋದು. ನಾನು ಫ್ರೆಂಡ್ಸ್ ಆಗಿ ಇಲ್ಲಾಂದರೆ ನನ್ನ ಹಸ್ಬೆಂಡಿನೊಟ್ಟಿಗೆ ಬಂದು ಇಲ್ಲೇ ಕೂತ್ಕೊಳ್ಳೋದು. ನಂತರ ರೂಮಿಗೆ ಬಂದ ಮೇಲೆ ಫ್ರೆಶ್ ಆಗಿ ನನ್ನ ಸ್ಕಿನ್ ಕೇರ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋ ಒಂದೊಂದು ಪ್ರಾಡಕ್ಟಿನ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ. ನಾನು ಡೀಟೇಲ್ಸ್ ಆಗಿ ವೀಡಿಯೋ ಹಾಕಿ ಕೊಡ್ತೇನೆ. ಮತ್ತು ನನ್ನ ವೀಡಿಯೋ ಇಷ್ಟವಾಗೋದಿದ್ದರೆ ಲೈಕ್ ಮಾಡಿ. ಓಕೆ.